ಸೊ ಎಮರಾಲ್ಡ್ ಜೆಮ್ಸ್ಟೋನನ್ನು ಅಂದರೆ ವಿದ್ಯಾಭ್ಯಾಸದ ನಿಟ್ಟಿನಲ್ಲಿ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಗೆ ಬಳಸಬೇಕು ನೋಡಿ, ಇದೆಲ್ಲ ಕಾರಣಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಎಮ್ರಾಲ್ಡ್ ನಿಮ್ಮ ಜಾತಕನಲ್ಲಿ ನೋಡಿಬಿಟ್ಟು ನೀವು ಧರಿಸಬೇಕು ಅಂತ ಒಂದು ಇದು ಇದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಜಾತಕನಲ್ಲಿ ನೋಡ್ಬೋದು, ಲಗ್ನ ನೋಡ್ಬೋದು, ದಶಾಭುಕ್ತಿ ನೋಡ್ಬೋದು, ಸಂಖ್ಯಾಶಾಸ್ತ್ರ ನೋಡ್ಬೋದು, ಅಥವಾ ಪ್ರಾಬ್ಲಮ್ಸ್ ಪ್ರಕಾರವೂ ನೀವು ಜೆಮ್ಸ್ಟೋನ್ ಕೊಡ್ಬೋದು. ಇದಕ್ಕೋಸ್ಕರ ಬಿಲೋ 3 ಕ್ಯಾರೆಟ್ ಎಮ್ರಾಲ್ಡ್ ಪೆಂಡೆಂಟ್ ನಾವು ಮಾಡಿದ್ವಿ ಬೆಳ್ಳಿನಲ್ಲಿ. ಸಿಲ್ವರ್ನಲ್ಲಿ ಬಿಲೋ 3 ಕ್ಯಾರೆಟ್ ಇದು ಒಂದು ಪೆಂಡೆಂಟ್ ಏನಿದೆ. ಬಿಲೋ 3 ಕ್ಯಾರೆಟ್ ಇಫ್ ಯು ವೇರ್, ಎವ್ರಿ ಒನ್ ಕ್ಯಾನ್ ವೇರ್, ಎವ್ರಿ ಸ್ಟೂಡೆಂಟ್ ಕ್ಯಾನ್ ವೇರ್. ಇದಕ್ಕೋಸ್ಕರ ಒನ್ ಆಫ್ ದಿ ಮೇಜರ್ ಇರೋದು ಬಿಲೋ 3 ಕ್ಯಾರೆಟ್. 2 ಕ್ಯಾರೆಟ್ 2.5 ಕ್ಯಾರೆಟ್ ಇಸ್ ಹೈ. ಇದಕ್ಕಿಂತ ಹೈ ಕೊಡೋಂಗಿಲ್ಲ. ಏನಕ್ಕಂದರೆ ಹೈ ಕೊಟ್ಟಿದ್ವಿ ಅಂದರೆ ಒಂದು ಜಾತಕ ನೋಡ್ಬಿಟ್ಟು ನಾವು ಕನ್ಸಲ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, 2 to 3 ಕ್ಯಾರೆಟ್ ಎಮರಾಲ್ಡ್ ಜೆಮ್ಸ್ಟೋನ್ ಪೆಂಡೆಂಟಲ್ಲಿ ಅದಕ್ಕೋಸ್ಕರ ಒಂದು ಶೇಪ್ ಇದೆ, ಒಂದು ಡಿಸೈನ್ ಇದೆ, ಒಂದು ಸ್ಟಾರ್ ಡಿಸೈನ್ ಇದೆ. ದಟ್ ಈಸ್ ಮೇಜರ್ಲಿ ಸುದರ್ಶನ ಡಿಸೈನ್ ಏನಿದೆ ಆ ಥರ ನಾವು ಡಿಸೈನ್ ಮಾಡಿದ್ವಿ. ಸೊ ಇದು ಎಮ್ರಾಲ್ಡ್ ಪೆಂಡೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಮೇಜರ್ಲಿ ನಿಮ್ಮ ಬುದ್ಧಿಗೆ ಕಾರಕ, ಮೇಜರ್ಲಿ ಟಾಕಿಂಗ್ ಸ್ಕಿಲ್ಗೆ ಕಾರಕ, ಕಮ್ಯುನಿಕೇಷನ್ ಸ್ಕಿಲ್ ಕಾರಕ, ಥಿಂಕಿಂಗ್ ಸ್ಕಿಲ್ಗೆ ಕಾರಕ. ಇದೆಲ್ಲ ಕಾರಣ ಬೇಕಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ಪೆಂಡೆಂಟ್ ಇಸ್ ದಿ ನಂಬರ್ 1 ಪೆಂಡೆಂಟ್ ಈ ಜನ್ರೇಷನ್ ಎಲ್ಲ ಮಕ್ಕಳಿಗೆ ಬೇಕೇ ಬೇಕು ಅಂತ ನಾನು ಅಂದರೆ ಪೆಂಡೆಂಟ್ ರೂಪದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳ್ತೀರಿ. ಅಂದರೆ ಯಾರು ಮಾಡಬಹುದು, ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಮಾಡಬಹುದಾ, ಯಾವ ದಿನ ಮಾಡಬೇಕು, ಹೇಗೆ? ಸೊ ಎವ್ರಿ ಒನ್ ಕ್ಯಾನ್ ವೇರ್ ದಿಸ್. ನೋಡಿ, ನಾನೇನು ಹೇಳ್ತೇನೆ, ಅಬೌವ್ 5th ಸ್ಟ್ಯಾಂಡರ್ಡ್ ಏನಕ್ಕಂದ್ರೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ನಾವು ಏನು ಧಾರಣೆ ಮಾಡಿದ್ದೀವಿ ಅಂದರೆ ಏನು 10 ರೂಪಾಯಿ 20 ರೂಪಾಯಿ ಸಿಗೋದು ಸಾಮಾನ್ಯ ಇಲ್ಲ. ಅದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಎಕ್ಸ್ಪೆನ್ಸಿವ್ ಅಂದರೆ ಅಷ್ಟೇ ಎಕ್ಸ್ಪೆನ್ಸಿವ್ ಇಲ್ಲ, ಬೇಸಿಕ್ ಎಕ್ಸ್ಪೆನ್ಸಿವ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅಬೌವ್ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಂದ SLC, degree and any profession who are in education department, everyone, it might be teachers, it might be any education departments, first point, and second point, every student, let it be girl, let it be boy, everyone can wear this pendant. ಎಲ್ಲರಿಗೆ ವೇರ್ ಮಾಡ್ಬೋದು. ಬಿಲೋ 3 ಕ್ಯಾರೆಟ್ ಅವ್ರು ವೇರ್ ಮಾಡಬೇಕು. ಇದು ವೇರ್ ಮಾಡೋದು ಒಂದು ಬೇಸಿಕ್ ರೀತಿ ಇದೆ. ಅವರು ಬುಧವಾರ ವೇರ್ ಮಾಡಬೇಕು. ಎಮ್ರಾಲ್ಡ್ ಸ್ಟೋನ್ ರಿಂಗ್ ವೇರ್ ಮಾಡ್ತಾ ಇದ್ದಾರೆ ಅಂದರೆ ಲಿಟಲ್ ಫಿಂಗರ್ನಲ್ಲಿ ಬುಧವಾರ ಅವ್ರು ವೇರ್ ಮಾಡಬೇಕು, ಬುಧ ಹೊರನಲ್ಲಿ, ಅಥವಾ ಅವರು ಬೇರೆ ದಿನನೂ ಕೂಡ ವೇರ್ ಮಾಡ್ಬೋದು. ಬಟ್ ಮೇಜರ್ಲಿ ನಾವು ಹೇಳೋದು ಬುಧವಾರ ಈಸ್ ನಂಬರ್ 1 ಡೇ. ಅವಾಗ ಪೆಂಡೆಂಟ್ ಫಾರ್ಮ್ನಲ್ಲಿ ಅವರು ವೇರ್ ಮಾಡ್ಬೋದು.